ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ರುಚಿ ಪಯಣ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಮೊಟ್ಟೆ ಗ್ರೇವಿಯನ್ನು ಮಾಡ್ತಾ ಇರುವಂಥದ್ದು. ಇದು ಡಾಬಾ ಸ್ಟೈಲಲ್ಲಿ ಮಾಡುವಂಥ ಮೊಟ್ಟೆ ಗ್ರೇವಿ. ಇದನ್ನು ಹೇಗೆ ಮಾಡಿದೆ, ಇದು ಯಾವುದಕ್ಕೆಲ್ಲ ಸೂಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಪಾತಿಗಾಗ್ಬೋದು, ಬಿಸಿ ಅನ್ನಕ್ಕಾಗ್ಬೋದು, ಮತ್ತು ರೊಟ್ಟಿ ಜೊತೆಗೆ, ಗೀ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿ ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದೀರಾ ಕಲರ್ಫುಲ್ಲಾಗಿರುವಂತಹ ಈ ಸಿಂಪಲ್ಲಾಗಿ ಮಾಡುವಂತಹ ಮೊಟ್ಟೆ ಗ್ರೇವಿಯನ್ನು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸಿದೆ ಮತ್ತು ಹೇಗೆಲ್ಲ ಮಾಡಿದೆ ಮತ್ತು ಕೆಲವೇ ನಿಮಿಷಗಳಲ್ಲಿ ರೆಡಿಯಾಗುವಂಥದ್ದು ಆಗಿದರೆ ಬನ್ನಿ ನೋಡೋಣ. ಈಗ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಅಚ್ಕಾರದ ಪುಡಿ ಮತ್ತು ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಏನಕ್ಕೆ ಅಂತಂದರೆ, ಈಗಾಗಲೇ ನಾವು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಸ್ಕ್ರಾಚ್ ಮಾಡಬೇಕು, ಯಾಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಹಾಗಾಗಿ ಎಲ್ಲ ಮೊಟ್ಟೆನೂ ಮಾಡಿಕೊಂಡು ಸ್ಕ್ರಾಚ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮಸಾಲನ ಕೈ ಆಡಿಸ್ಬಿಟ್ಟು ಅದರೊಳಗೆ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ, ಸುಮ್ಮನೆ ಮೊಟ್ಟೆ ಬೇಯಿಸ್ಬಿಟ್ಟು ತಿನ್ನೋದಕ್ಕಿಂತ ಈ ರೀತಿ ಗ್ರೇವಿ ಮಾಡಿಕೊಂಡ್ರೆ ಚಪಾತಿ ಮಾಡುವಾಗಬಹುದು ಅಥವಾ ಬಿಸಿ ಬಿಸಿ ಅನ್ನಕ್ಕಾಗಬಹುದು ತುಂಬಾ ಟೇಸ್ಟಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಚಪಾತಿ, ಪೂರಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಗೀ ರೈಸ್ಗೆ ತುಂಬಾ ಅದ್ಭುತವಾಗಿ ಈ ಗ್ರೇವಿ ಬರುತ್ತೆ ನೋಡಿ. ಇದೇ ಪ್ಯಾನ್ಗೆ ನಾವು ಸ್ವಲ್ಪ ಮಸಾಲ ಪದಾರ್ಥನ ಹುರ್ಕೊಳ್ಳೋಣ. ಈಗ ನಾನು ಒಂದು 3 ಈರುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ಒಂದು 4 ಹಸಿಮೆಣ್ಸಿಕಾಯಿ ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಶುಂಠಿ, ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಹಾಕೋತೀನಿ. ಜೊತೆಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟಾಗಿ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ. ಒಂದು 6ರಿಂದ 7 ಗೋಡಂಬಿನ ಹಾಕೊಂಡ್ರೆ ರುಚಿ ಅದ್ಭುತವಾಗಿರುತ್ತೆ, ರಿಚಾಗಿ ಬರುತ್ತೆ. ಜೊತೆಗೆ ಗ್ರೇವಿ ಥಿಕ್ನೆಸ್ ಬರುತ್ತೆ. 1 ಸ್ಪೂನ್ ಆಗಷ್ಟು ಕಾಯಿ ತುರಿನಾರು ಹಾಕ್ಕೊಳ್ಳಿ. ನಾನು ಕಾಯನ್ನು ಪೀಸ್ ಮಾಡಿ ಹಾಕ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ಇದು ಜೊತೆಗೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡೋಣ. ಸೈಡ್ಗೆ ಎತ್ತಿಟ್ಬಿಟ್ರೆ ಇದು ನಮಗೆ ಆರಿದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಬಾಣಲೆನ ಇಟ್ಕೊಂಡು ಬೇಗನೆ ಆಗೋಗುತ್ತೆ. 1 ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸಣ್ಣದಾಗಿ ಹೆಚ್ಚಿರುವಂಥದ್ದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಸತಿ ಟ್ರೈ ಮಾಡಿ ಈ ವಿಧಾನದಲ್ಲಿ. ನೀವು ಇನ್ನೂ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನು ಮಟನ್ ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ. ಇದಿಲ್ಲ ಅಂತಂದರೆ ನೀವು ಗ್ರೇವಿಗೆ ನೀವೇನು ಮಾಡ್ಬೋದು, ಅಚ್ಕಾರದ ಪೌಡ್ರು ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ನಾನು ಇದಕ್ಕೆ ಗರಂ ಮಸಾಲೆ ಉಪಯೋಗಿಸಿಲ್ಲ. ನಾನು ಸಾಂಬಾರು ಪೌಡರನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1-2 ಸ್ಪೂನ್ ಆಗಷ್ಟು ಮೊಸರನ್ನು ಬಳಸ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಬೇಡ, 1-2 ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರದ ಪುಡಿ ಜೊತೆಗೆ. ಇದು ಚೆನ್ನಾಗಿ ಕುದಿ ಬರಲಿ, ಅಲ್ಲಿವರೆಗೂ ಬಿಟ್ಟು ಇದು ಖಾರದ ಪುಡಿ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಬಿಟ್ಟು ಕೈ ಆಡಿಸ್ತಾ ಇರೋಣ, ಯಾಕೆಂದರೆ ತಳ ಹಿಡಿಬಾರ್ದು. ಅದಕ್ಕೋಸ್ಕರ ಕೈ ಆಡಿಸ್ತಾ ನಾವು ಈಗೇನು ಮಸಾಲನ ರುಬ್ಕೊಂಡಿದ್ದೀವಲ್ಲ, ಆ ಮಸಾಲನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಜಾಸ್ತಿ ನೀರನ್ನು ಹಾಕೋಬಾರ್ದು, ಗ್ರೇವಿ ಆಗಿರೋದ್ರಿಂದ ಇದು ತಿಕ್ನೆಸ್ಸಾಗೇ ಇರಬೇಕು. ನಾವು ಇದು ಗೋಡಂಬಿ ಎಲ್ಲ ಬಳಸಿರೋದ್ರಿಂದ ಆಟೋಮೆಟಿಕ್ಕಾಗಿ ಗ್ರೇವಿ ತಿಕ್ನೆಸ್ ಬಂದೇ ಬರುತ್ತೆ. ಹಾಗಾಗಿ ನಾನು ಟೊಮೊಟೊ ಯೂಸ್ ಮಾಡಿಲ್ಲ. ಟೊಮೊಟೊ ಯೂಸ್ ಮಾಡದಂತೆ ಈ ಗ್ರೇವಿನ ರೆಡಿ ಮಾಡ್ಕೊತಾ ಇರುವಂಥದ್ದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ಈಗ ನೋಡಿ ಕುದೀತಾ ಇದೆ ಗ್ರೇವಿ, ಕುದಿ ಬರ್ತಾ ಇದೆ ಅಲ್ವಾ. ಇದನ್ನು ಅಲ್ಲಲ್ಲೇ ಸ್ವಲ್ಪ ಕೈ ಆಡಿಸ್ತಾ ಇರೋಣ. ಜೊತೆಗೆ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಈ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಕುದಿ ಬಂದರೆ ಸಾಕಾಗತ್ತೆ. ಈಗಾಗಲೇ ನಾವು ಮಸಾಲನ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಕುದಿಸ್ಬೇಕು ಅನ್ನೋಂಥ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಜೊತೆಗೆ ಮೊಟ್ಟೆನೂ ಬೆಂದಿದೆ, ಜೊತೆಗೆ ಅದನ್ನು ನಾವು ಫ್ರೈ ಮಾಡಿರೋದ್ರಿಂದ ಅದು ಇದ್ರ ಜೊತೆಲಿ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೇವಿನ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಟರೆ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ಗ್ರೇವಿ ತಂತಾನೆ ತಿಕ್ನೆಸ್ ಬಂದುಬಿಡುತ್ತೆ. ನೀವು ಬಿಸಿ ಅನ್ನಕ್ಕಾದರೆ, ನಾನು ಬಿಸಿ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಗಟ್ಟಿಗಿಂತ ಸ್ವಲ್ಪ
ತೆಳುವಾಗಿ ಇರುವ ಹಾಗೆ ನೋಡ್ಕೊಂಡಿದ್ದೀನಿ. ನೀವು ಪೂರಿ ಜೊತೆಗೆ ಚಪಾತಿ ಜೊತೆಗಾದರೆ ಫುಲ್ಲು ತಿಕ್ನೆಸ್ ಬರೋವರೆಗೂ ಕುದಿಸ್ಕೊಂಡ್ರೆ ಆಗುತ್ತೆ. ತುಂಬಾ ತಿಕ್ನೆಸ್ ಆಗಿ ಬರುತ್ತೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದು ಬಿಸಿ ಬಿಸಿ ಅನ್ನಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ಗ್ರೇವಿ ಬೇಕು, ಹಾಗಾಗಿ ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಮೊಟ್ಟೆ ಜೊತೆಲಿ ಒಂದು 2 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ಅದನ್ನು ಸ್ವಲ್ಪ ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಡ್ಚ್ಕೊಳ್ಳಿ. ನೋಡಿ ಗ್ರೇವಿ ಎಷ್ಟು ತಿಕ್ನೆಸ್ ಬರ್ತಿದೆ ಅಂತ ನೀವೇ ನೋಡ್ಬೋದು. ಈ ರೀತಿ ಮೊಟ್ಟೆ ಮೇಲೆಲ್ಲ ಸ್ವಲ್ಪ ಗ್ರೇವಿನ ಹಾಕ್ಕೊಳ್ಳೋಣ, ಯಾಕೆಂದರೆ ಅದರಲ್ಲಿರುವಂಥ ಮಸಾಲೆ ಎಲ್ಲ ನಾವು ಈಗಾಗಲೇ ಸ್ಕ್ರಾಚ್ ಮಾಡಿರೋದ್ರಿಂದ ಅದಕ್ಕೂ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ನೋಡಿ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ವಾವ್, ನೋಡ್ತಿದ್ದೀರಾ ಮೊಟ್ಟೆ ಗ್ರೇವಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಕೆಲವೇ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾವು ಈ ರೀತಿ ರೆಡಿ ಮಾಡ್ಕೋಬೋದು ಮೊಟ್ಟೆ ಗ್ರೇವಿಯನ್ನು. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ನಮ್ಮ ವೀಡಿಯೋಸನ್ನೆಲ್ಲ ಫಾಲೋ ಮಾಡ್ತಾಯಿರಿ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.